ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಕೆಣಕುವಂತಹ ಕೆಲಸವನ್ನು ಮತ್ತೊಮ್ಮೆ ಮಾಡಿದೆ. ಹೌದು, ವಿಶ್ವಸಂಸ್ಥೆಯಲ್ಲಿ ಪಾಕ್ ವಿರೋಧಿ ನಿಯಂತ್ರಣ ಕ್ರಮಗಳ ಬಗ್ಗೆ ಏನು ನಿರ್ಣಯ ಇತ್ತು ಅದನ್ನು ವಿಶ್ವಸಂಸ್ಥೆಯಲ್ಲಿ ಮಂಡಿಸುವಾಗ ಪಾಕಿಸ್ತಾನ ಮತ್ತೊಂದು ಎಡವಟ್ಟನ್ನು ಮಾಡಿದೆ. ಅದುವೇ ಭಾರತವನ್ನು ಕೆಣಕುವಂತಹ ಕೆಲಸ. ಹಾಗಾದರೆ ಪಾಕಿಸ್ತಾನ ಭಾರತವನ್ನು ಕೆಣಕಿದ್ದು ಹೇಗೆ? ಇದಕ್ಕೆ ಭಾರತ ಕೊಟ್ಟಂತಹ ಉತ್ತರ ಏನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಬಿಡೋದಿಲ್ಲ. ಯಾಕಂದರೆ ಪಾಕಿಸ್ತಾನದ ಕನಸಿನಲ್ಲಿಯೂ ಭಾರತವೇ ಬರುತ್ತೆ ಅನಿಸುತ್ತೆ, ಭಾರತದ ಕಾರ್ಯಗಳೇ ಬರುತ್ತೆ ಅನಿಸುತ್ತೆ. ಯಾಕಂದರೆ ಇದೀಗ ಪಾಕಿಸ್ತಾನ ಮತ್ತೆ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಮಾಡಿದೆ. ಸ್ನೇಹಿತರೆ, ಪ್ರತಿಯೊಂದು ವಿಚಾರದಲ್ಲೂ ಭಾರತವನ್ನು ಟೀಕಿಸುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತಲೇ ಇರುತ್ತೆ. ಆದರೂ ಕೂಡ ಭಾರತ ಹಲವಾರು ಅವಕಾಶಗಳನ್ನು ಪಾಕಿಸ್ತಾನಕ್ಕೆ ನೀಡ್ತಾ ಇದೆ. ಮೊನ್ನೆಯಷ್ಟೇ ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಏನಿದ್ದಾರೆ ಅವ್ರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಪಾಕ್ನೊಂದಿಗೆ ನಾವು ಸಂಬಂಧ ಬೆಳೆಸಲು ಸದಾ ಸಿದ್ಧರಿರ್ತೇವೆ, ಆದರೆ ಭಯೋತ್ಪಾದನೆಯನ್ನು ಬಿಟ್ಟು ಬಂದರೆ ಮಾತ್ರ ಎನ್ನುವಂತಹ ಮಾತನ್ನು ಹೇಳಿದರು. ಅಲ್ಲದೆ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಆಯ್ಕೆಯಾಗಿದ್ದರು. ಆಗ ನಮ್ಮ ಅವರಿಗೆ ಧನ್ಯವಾದವನ್ನು ಹೇಳಿದರು. ಅವರು ಕೂಡ ಧನ್ಯವಾದವನ್ನು ಸಲ್ಲಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇವೆಲ್ಲದೂ ಆದ ಬಳಿಕ ಎರಡೂ ದೇಶಗಳೊಂದಿಗೆ ಸಂಬಂಧ ಹಾಗೆ ನಡೆದುಕೊಂಡು ಹೋಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕ್ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಅದು ಕೂಡ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿರುದ್ಧ ಗುಡುಗುವಂಥ ಕೆಲಸವನ್ನು ಮಾಡಿದೆ. ಹೌದು ಸ್ನೇಹಿತರೆ, ಪಾಕ್ ಒಂದು ನಿರ್ಣಯವನ್ನು ಮಂಡಿಸಿತು. ಅದೇನಪ್ಪ ಅಂದರೆ ಮುಸ್ಲಿಂ ವಿರೋಧಿ ನಿರ್ಣಯ ಏನಿದೆ ಅದನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿತ್ತು. ಅಂತಹ ಸಮಯದಲ್ಲಿ ಭಾರತದ ಬಗ್ಗೆ ಮಾತನಾಡಿತ್ತು. ಭಾರತದ CAA ವಿಚಾರಗಳಿರಬಹುದು, ರಾಮ ಮಂದಿರ ವಿಚಾರಗಳನ್ನು ತೆಗೆದುಕೊಂಡು ಭಾರತದ ಮೇಲೆ ಆರೋಪವನ್ನು ಮಾಡಿತ್ತು. ಅದೇ ಕಾರಣಕ್ಕೆ ಭಾರತ ಕೂಡ ಅದಕ್ಕೆ ಟಕ್ಕರನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಈ ಹೊಸ ನಿರ್ಣಯ ಏನಿದೆ, ಮುಸ್ಲಿಂ ವಿರೋಧಿ ಕ್ರಮಗಳೇನಿದ್ದಾವೆ ಅವುಗಳ ಕುರಿತಂತಹ ಒಂದು ನಿರ್ಣಯ ಏನಿದೆ ಅದು ಪಾಸಾಗಿದೆ. ಭಾಗವಹಿಸಿದ್ದಂತಹ ಎಲ್ಲ ದೇಶಗಳಲ್ಲಿ 115 ವೋಟ್ಗಳು, ಅಂದರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಇದೆ ಅದರಲ್ಲಿ ಈ ನಿರ್ಣಯಕ್ಕೆ 115 ವೋಟ್ಗಳು ಬಿದ್ದಿದ್ರೆ ವಿರೋಧವಾಗಿ ಯಾವುದೇ ಒಂದು ಮತವೂ ಕೂಡ ಬಿದ್ದಿಲ್ಲ. 44 ದೇಶಗಳು ತಟಸ್ಥವಾಗಿದ್ವು, ಇನ್ನು ಕೆಲ ರಾಷ್ಟ್ರಗಳು ಗೈರು ಹಾಜರಾಗಿದ್ವು. ಭಾರತ ಈ ಮುಸ್ಲಿಂ ವಿರೋಧಿ ನಿಯಂತ್ರಣ ನಿರ್ಣಯ ಏನಿದೆ ಅದರ ಬಗ್ಗೆ ಯಾವುದೇ ಓಟನ್ನು ಹಾಕದೆ ತಟಸ್ಥವಾಗಿರುವಂಥ ಕೆಲಸವನ್ನು ಮಾಡಿದರು. ಆದರೆ ಪಾಕಿಸ್ತಾನ ಕೆಲವೊಂದು ಹೇಳಿಕೆಗಳನ್ನು, ಅದರಲ್ಲೂ ಕೂಡ ಭಾರತವನ್ನು ಮೆನ್ಷನ್ ಮಾಡಿ ಈ CAA ಮತ್ತು ರಾಮ ಮಂದಿರದ ವಿಚಾರದ ಬಗ್ಗೆ ಮಾತನಾಡಿದ್ದಕ್ಕೆ ಭಾರತ ಟಕ್ಕರನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತದ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿ ಆಗಿರುವಂತಹ ರುಚಿರಾ ಕಾಂಬೋಜು ಏನಿದ್ದಾರೆ ಅವರು ಪಾಕಿಸ್ತಾನದ ನಡೆಯನ್ನ ಖಂಡಿಸಿದ್ರು. ಅಲ್ಲದೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ರುಚಿರಾ ಕಾಂಬೋಜ್ ಏನಿದ್ದಾರೆ ಅವರು ಮಾತನಾಡುತ್ತಾ ಇಸ್ಲಾಮೋಫೋಬಿಯಾವನ್ನ ಎದುರಿಸಲು ಸಂಪನ್ಮೂಲವನ್ನ ಹಂಚಿದ್ರೆ ಅದಕ್ಕೆ ನಮ್ಮದೇನೂ ತೊಂದರೆ ಇಲ್ಲ. ಅದೇ ರೀತಿ ಕೇವಲ ಮುಸ್ಲಿಂ ಏನಿದೆ ಆ ಧರ್ಮಕ್ಕೆ ಮಾತ್ರ ತೊಂದರೆಗಳಿಲ್ಲ, ಇಂತಹದ್ದೇ ರೀತಿಯಾಗಿ ಹಲವು ಧರ್ಮಗಳಿಗೂ ತೊಂದರೆ ಇದೆ ಎನ್ನುವಂಥದ್ದನ್ನು ಮರೆಯಬಾರದು ಅಂತ ಹೇಳಿದ್ದಾರೆ. ಇಸ್ಲಾಮೋಫೋಬಿಯಾ ಏನಿದೆ ಈ ವಿಷಯವನ್ನು ವಿಚಾರ ಏನಿದೆ ಇದು ನಿಸ್ಸಂದೇಹವಾಗಿ ಮಹತ್ವವಾಗಿದ್ದರೂ ಕೂಡ ಇತರ ಧರ್ಮಗಳು ಕೂಡ ತಾರತಮ್ಯ ಹಾಗೂ ಹಿಂಸೆಯನ್ನು ಎದುರಿಸುತ್ತಿವೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅದಷ್ಟೇ ಅಲ್ಲದೆ ಭಾರತದ ಬಗ್ಗೆ ಮಾತನಾಡುವಾಗ ಪಾಕಿಸ್ತಾನ ನಾಲಿಗೆಯನ್ನು ಬಿಗಿ ಹಿಡಿದುಕೊಂಡು ಮಾತನಾಡಬೇಕು ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ 1.2 ಶತಕೋಟಿಗೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವಂತಹ ಹಿಂದೂ ಧರ್ಮ, 535 ಮಿಲಿಯನ್ಗಿಂತಲೂ ಹೆಚ್ಚು ಹೊಂದಿರುವಂತಹ ಬೌದ್ಧ ಧರ್ಮ ಮತ್ತು ವಿಶ್ವದಾದ್ಯಂತ 30 ಮಿಲಿಯನ್ ಅನುಯಾಯಿಗಳನ್ನು ಹೊಂದಿರುವಂತಹ ಸಿಖ್ ಧರ್ಮವು ಧರ್ಮ ಭೀತಿಗೆ ಒಳಪಟ್ಟಿದೆ ಎನ್ನುವುದನ್ನು ಕಾಂಬೋಜ್ ವಿಶ್ವಸಂಸ್ಥೆಯಲ್ಲಿ ವಿವರವಾಗಿ ವಿವರಿಸಿದರು. ಕೇವಲ ಒಂದನ್ನು ಪ್ರತ್ಯೇಕಿಸುವ ಬದಲು ನಾವು ಧರ್ಮ ಭೀತಿಯನ್ನು ಹರಡುವಿಕೆ ಏನಿದೆ ಅದನ್ನು ಒಪ್ಪಿಕೊಳ್ಳುವಂತಹ ಸಮಯ ಇದು ಬಂದಿದೆ ಎಂದಿದ್ದಾರೆ. ಇದಷ್ಟೇ ಅಲ್ಲದೆ ಈ ಹಿಂದೆ ಮುಸ್ಲಿಂ ಧರ್ಮ ಮಾಡಿದಂತಹ ಅನಾಹುತಗಳ ಬಗ್ಗೆಯೂ ಕೂಡ ಮಾತನಾಡಿದ್ದು, ಧಾರ್ಮಿಕ ಆರಾಧನಾ ಸ್ಥಳಗಳಾದ ಗುರುದ್ವಾರಗಳು, ಮಠಗಳು, ದೇವಾಲಯಗಳ ಮೇಲೆ ಹೆಚ್ಚುತ್ತಿರುವ ದಾಳಿಗಳು ಮತ್ತು ಅನೇಕ ದೇಶಗಳಲ್ಲಿ ಇಸ್ಲಾಂ ಅಲ್ಲದ ಧರ್ಮಗಳ ವಿರುದ್ಧ ದ್ವೇಷ ಮತ್ತು ತಪ್ಪು ಮಾಹಿತಿಯನ್ನು ಹರಡುವಿಕೆಯಲ್ಲಿ ಧಾರ್ಮಿಕ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿರುವುದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಬಾಮಿಯನ್ ಬುದ್ಧರ ವಿನಾಶ, ಗುರುದ್ವಾರದ ಆವರಣಗಳಲ್ಲಿನ ಉಲ್ಲಂಘನೆ, ಗುರುದ್ವಾರಗಳಲ್ಲಿನ ಸಿಖ್ ಯಾತ್ರಿಕರ ಹತ್ಯಾಕಾಂಡಗಳು, ದೇವಾಲಯ ಮೇಲಿನ ದಾಳಿಗಳು ಮತ್ತು ದೇವಾಲಯದ ವಿಗ್ರಹಗಳನ್ನು ಒಡೆಯುವ ವೈಭವೀಕರಣ ಇವೆಲ್ಲವನ್ನು ತಡೆಯುವುದು ಅನಿವಾರ್ಯ ಎನ್ನುವಂತಹ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲದೆ ಒಂದು
ಉದಾಹರಣೆಯನ್ನು ತೆಗೆದುಕೊಂಡ ಅವರು ಮಾರ್ಚ್ 2001ರಲ್ಲಿ ತಾಲಿಬಾನ್ನಿಂದ ಆಫ್ಘಾನಿಸ್ತಾನದಲ್ಲಿದ್ದಂತಹ ಬಾಮಿಯನ್ನ ದೈತ್ಯ ಬುದ್ಧನ ಪ್ರತಿಮೆಗಳನ್ನು ಧ್ವಂಸಗೊಳಿಸಿದ್ದು ಜಾಗತಿಕ ಖಂಡನೆಗೆ ಕಾರಣವಾಗಿತ್ತು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಏನು ಪಾಕಿಸ್ತಾನ UNOದಲ್ಲಿ ಅಂದರೆ ವಿಶ್ವಸಂಸ್ಥೆಯಲ್ಲಿ ಭಾರತ ವಿರುದ್ಧ ಖಂಡಿಸುವಂತ ಮಾತನಾಡಿದ್ರು. ಅದಷ್ಟೇ ಅಲ್ಲದೆ ಒಂದು ಬುದ್ಧಿವಾದವನ್ನ ಹೇಳಿದ್ರು. ನಾವು ಕೇವಲ ಇಸ್ಲಾಂ ಧರ್ಮಕ್ಕೆ ಬೆದರಿಕೆ ಏನಿದೆ ಅದನ್ನ ಖಂಡಿಸೋದಷ್ಟೇ ಅಲ್ಲ, ಬೌದ್ಧ ಧರ್ಮ ಇರಬಹುದು, ಹಿಂದೂ ಧರ್ಮ ಇರಬಹುದು, ಸಿಖ್ ಧರ್ಮ ಇರಬಹುದು, ಯಹೂದಿಗಳಿರಬಹುದು, ಎಲ್ಲ ಧರ್ಮಗಳು ನಮಗೆ ಒಂದೇ. ನಮ್ಮ ಭಾರತ ಏನಿದೆ ಇದೊಂದು ಜಾತ್ಯತೀತ ರಾಷ್ಟ್ರ, ಎಲ್ಲ ಧರ್ಮಗಳನ್ನು ಗೌರವಿಸ್ತೇವೆ. ಆದರೆ ಭಯೋತ್ಪಾದನೆ ಇರಬಹುದು, ಈ ಧರ್ಮಗಳೊಂದಿಗೆ ಒಡೆದು ಆಳುವಂತಹ ನೀತಿ ಇರಬಹುದು, ಇದೆಲ್ಲವನ್ನ ಖಂಡಿಸ್ತೀವಿ ಎನ್ನುವ ಮೂಲಕ ಭಾರತದ ವಿರುದ್ಧ ಮಾತನಾಡಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಮುಖಭಂಗ ಎದುರಾಗಿದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.